ಬೆಂಗಳೂರಿನಲ್ಲಿ ಅಬ್ಬರದ ಮಳೆಗೆ ಅಲ್ಲೂಲ ಕಲ್ಲೂಲ ಈಗ ಸೃಷ್ಟಿಯಾಗಿದೆ. ಇನ್ನು ನಿನ್ನೆ ಬೆಂಗಳೂರಿನಲ್ಲಿ ಬರೋಬ್ಬರಿ 111 ಮಿಲಿಮೀಟರ್ ದಾಖಲೆಯ ಮಳೆಯಾಗಿರುವಂತದ್ದು. ಈ ಸಂದರ್ಭದಲ್ಲಿ ಎಷ್ಟೋ ಮರಗಳು ಧರೆಗೆ ಉರುಳಿ ಬಿದ್ದಿದೆ. ಅಂಡರ್ ಪಾಸ್ಗಳೆಲ್ಲವೂ ಕೂಡ ನದಿಯಂತ ಪರಿಸ್ಥಿತಿಯನ್ನ ನಿರ್ಮಾಣ ಆಗಿತ್ತಲ್ಲಿ. ನಿನ್ನೆ ಬೆಂಗಳೂರಿನಲ್ಲಿ 111 ಮಿಲಿಮೀಟರ್ ದಾಖಲೆಯ ಮಳೆಯಾಗಿದ್ದು ಎಷ್ಟೋ ಮರಗಳು ಧರೆಗುರುಳಿ ಬಿದ್ದಿದೆ. ಅಂಡರ್ ಪಾಸ್ಗಳು ಮುಳುಗಿ ಹೋಗಿದೆ. ನದಿಯಂತಾಗಿರುವಂತದ್ದು ರಸ್ತೆಗಳು. ಸವಾರರು ಪರದಾಡಿದ್ದಾರೆ ನಿನ್ನೆ ಪೂರ್ತಿ. ಸಾಕಷ್ಟು ಕಡೆ ಅಂಡರ್ ಪಾಸ್ ಅನ್ನ ಬಂದ್ ಮಾಡಿದ್ದಾರೆ. ಈ ಕಾರಣಕ್ಕೆ ಈಗ ಪೊಲೀಸರು ಬೆಂಗಳೂರಿನಲ್ಲಿ ಈ ಮಳೆ ತಂದಿರುವಂತಹ ಅವಾಂತರದ ಕಾರಣ ಬಂದ್ ಮಾಡಿರುವಂತದ್ದು ಅಂಡರ್ ಪಾಸ್ಗಳನ್ನ. 111 ಮಿಲಿಮೀಟರ್ ಲೆಕ್ಕದಲ್ಲಿ ಮಳೆಯಾಗಿದೆ. ನಾವು ನೋಡ್ತಾ ಇದೀವಿ, ಇದೇನು ರಸ್ತೆನಾ ಕೆರೆನಾ ಅಂತ ಡೌಟ್ ಬರುತ್ತೆ. ಅಂತ ಸ್ಥಿತಿ ನಿರ್ಮಾಣ ಆಗಿದ್ದು ಎಲ್ಲ ಕಡೆಗಳಲ್ಲಿ ನಿನ್ನೆ ಬೆಂಗಳೂರಿನಲ್ಲಿ. ಇನ್ನಲ್ಲಿ ವಾಹನಗಳನ್ನ ನೋಡ್ತಿದೀವಿ. ವಾಹನಗಳು ಇನ್ನೇನು ಮುಳುಗೋ ಸ್ಥಿತಿಗೆ ಬಂದಿದೆ. ಎಷ್ಟೋ ಕಡೆ ವಾಹನಗಳು ನಿಂತಲ್ಲೇ ಮುಳುಗೋಗಿರುವಂತದ್ದು, ತೇಲಾಡಿರುವಂತ ದೃಶ್ಯಗಳನ್ನು ಕೂಡ ನಾವು ನೋಡೋಕ್ ಸಿಕ್ಕಿತ್ತು ನಿನ್ನೆ. ಇಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಬೆಂಗಳೂರಿನಲ್ಲಿ ಮಳೆಯಾದಾಗ ಎಂತೆಂಥ ದೃಶ್ಯಗಳು ನಮಗೆ ನೋಡೋಕ್ ಸಿಗುತ್ತೆ, ಅನುಭವಿಸೋಕೆ ಸಿಗತ್ತೆ ಅಂತ ನಾವು ಗಮನ ಹರಿಸಬೇಕಾಗತ್ತೆ. ಎಷ್ಟೋ ಕಡೆ ಈ ಕರೆಂಟ್ ಶಾಕ್ ಹೊಡೆದು ಸಾವನ್ನಪ್ಪಿರುವಂತದ್ದು, ಕರೆಂಟ್ ವೈರ್ಸ್ ಕೆಳಗೆ ಬಿದ್ದಿದೆ, ಕರೆಂಟ್ ಕಟ್ ಆಗೇ ಹೋಗಿದೆ. ನಿನ್ನೆಯಿಂದ ಕರೆಂಟ್ ಬಂದಿಲ್ಲ ಎಷ್ಟೋ ಕಡೆಗಳಲ್ಲಿ. ಅಂತ ಸ್ಥಿತಿ ಬಂದಿರುವಂಥದ್ದು. ಇನ್ನು ಮರಗಳು ಕೆಳಗೆ ಬಿದ್ದಂತಹ ಸಂದರ್ಭದಲ್ಲಿ ವಾಹನಗಳು ಜಖಮ್ಮಾಗಿದೆ. ವಾಹನ ಸಂಚಾರಕ್ಕೆ ಅಸ್ತವ್ಯಸ್ತ ಆಗಿದೆ. ಎಷ್ಟೋ ಜನ ಇನ್ನೂ ಈಗ ಅಲ್ಲಿಂದ ಹೊರಡುವಂತ ಸ್ಥಿತಿ ನಿರ್ಮಾಣ ಆಗಿದ್ದಂಥದ್ದು ಅಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈಗ GBS ಸಿಬ್ಬಂದಿ ಎಲ್ಲ ತೆರವುಗೊಳಿಸ್ತಾ ಇದ್ದಾರೆ. ಒಟ್ಟಾರೆಯಾಗಿ 111 ಮಿಲಿಮೀಟರ್ ದಾಖಲೆಯ ಮಳೆಯಿಂದಾಗಿ ಪ್ರವಾಸ ಸ್ಥಿತಿ ನಿರ್ಮಾಣ ಆಗಿದ್ದಂಥದ್ದು ಬೆಂಗಳೂರಿನಲ್ಲಿ. ವಾಹನಗಳಲ್ಲಿ ಚಲಿಸ್ಕೊಂಡು ಹೋಗೋಕ್ಕಾಗದೆ ತಳ್ಕೊಂಡು, ಅಕ್ಕಪಕ್ಕ ಇನ್ನೊಬ್ರು ಸಹಾಯವನ್ನ ತಗೊಂಡು ತಳ್ಕೊಂಡು ರಸ್ತೆಯಲ್ಲಿ ಓಡಾಡಿರುವಂತಹ ದೃಶ್ಯಗಳು. ಅಂದ್ರೆ ಇಡೀ ಮೈ ಪೂರ್ತಿ ನೀರಿನಲ್ಲಿ ಮುಳುಗೋಗಿರುವಂಥದ್ದು. ಎಷ್ಟೋ ಜನಕ್ಕೆ ನಾವು ಎಲ್ಲಿ ರಸ್ತೆಯಲ್ಲಿ ಇದೀವಾ ಸಮುದ್ರದಲ್ಲಿ ಇದೀವಾ ಅನ್ನುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಇನ್ನು ಅದೇನು ಒಂದು ಸೇಫ್ ಅಂತೂ ಅಲ್ವೇ ಅಲ್ಲ. ಇನ್ನು ಚಿಕ್ಕ ಮಕ್ಕಳು ಇರ್ತಾರೆ ಅಕ್ಕಪಕ್ಕ ಓಡಾಡುವಾಗ, ಯಾರಿದ್ದಾರೆ ಏನು. ಮತ್ತೆ ಇನ್ನು ನಾಯಿಗಳ ಸಂಖ್ಯೆ ಎಷ್ಟೊಂದಿದೆ ನಮ್ಮ ಬೆಂಗಳೂರಿನಲ್ಲಿ. ಎಷ್ಟು ಪ್ರಾಣಿಗಳಿಗೆ ಏನೇನು ಹಾನಿ ಆಗಿದೆಯೋ ಗೊತ್ತಿಲ್ಲ. ಇಂಥ ಸ್ಥಿತಿ ನಿರ್ಮಾಣ ಆಗಿರುವಂಥದ್ದು.